ಪ್ರಾಜೆಕ್ಟ್ ಯಾವ್ದು ಮಾಡ್ತಾ ಇದ್ದೀರಾ ಸಿನಿಮಾ? ಸಿನಿಮಾ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ದಿನ ಆಗ್ಬೋದು, ಬಿಕಾಸ್ ಒಂದಷ್ಟು ಈವೆಂಟ್ಸ್ ಸದ್ಯಕ್ಕಿದೆ. ಸೊ ಆ ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗಿರೋ ಒಂದು ಜನರ ಪ್ರೀತಿ ಹೇಗಿದೆ ಅಂತಂದರೆ, ನಾವು ಪ್ರತಿಯೊಂದು ಈವೆಂಟ್ಸ್ಗೆ ಹೋಗಿನೇ ಅವರ ಒಂದು ಋಣನ ತೀರಿಸಬೇಕು ಅನ್ನೋ ಥರ ಇದೆ. ಪ್ರತಿಯೊಂದು ಜಾಗಕ್ಕೆ ಹೋದಾಗ ಅವರೆಷ್ಟು ಪ್ರೀತಿ ಕೊಡ್ತಾರೆ ನಮಗೆ, ಅದನ್ನು ನಾವು ಸ್ವೀಕರಿಸ್ತಾ ಇದ್ದೀವಲ್ವ. ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡ್ರೆ ಸಾಕು, ಅವ್ರು ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಆ ಒಂದು ಪ್ರೋಸೆಸ್ನ ನಾನು ಫಸ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸಿನಿಮಾ ಡಿಸ್ಕಷನ್ ನಡೀತಾ ಇದೆ. ಇನ್ನೊಂದು ತಿಂಗಳು ಆದಮೇಲೆ ನಾನು ಶೂಟಿಂಗ್ಸ್ ಅಟೆಂಡ್ ಮಾಡ್ತೀನಿ. ಸಣ್ಣ ಪುಟ್ಟ ಪೆಂಡಿಂಗ್ ವರ್ಕ್ಗಳನ್ನು ಇವಾಗ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್, ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲ ಸೇರಿ ಎಲ್ಲ ಕಡೆ ಒಬ್ಬರು ಎಲ್ಲ ಕಡೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅಂತಂದ್ರೆ ನೀವು ಯಾವಾಗ ಪ್ಲಾನ್ ಮಾಡ್ತೀರಾ? ಆ್ಯಕ್ಚುಲಿ ಡಿಸ್ಕಷನ್ ಅನ್ನೋ ಥರದ್ದು ನನ್ನವರೆಗೂ ರೀಚ್ ಆಗಿಲ್ಲ. ಬಟ್ ಟೈಮ್ ಸಿಕ್ಕಾಗ ನಾನಾಗಲಿ, ಕಾರ್ತಿಕ್ ಆಗಲಿ, ವರ್ತೂರ್ ಅವರಾಗಲಿ, ನಮ್ರತ್ ಅವರಾಗಲಿ, ನಾವಿಷ್ಟು ಜನ ಮೀಟ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ಕೆಲವೊಂದು ಫಂಕ್ಷನ್ಸಲ್ಲೂ ಕೂಡ ಮೀಟ್ ಮಾಡ್ತಾ ಇದ್ದೀವಿ. ಅದೇ ಸಣ್ಣ ಟೈಮನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಮೀಟ್ ಮಾಡೋ ಪ್ರಯತ್ನದಲ್ಲಿದ್ದೀವಿ. ಬಟ್ ಎಲ್ಲರೂ ಒಟ್ಟಿಗೆ ಅಂತಂದರೆ ಮೇ ಬಿ ಸ್ವಲ್ಪ ಇವಾಗ ಈಗಿರೋ ಸಿಚುವೇಷನ್ನಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಬಟ್ ಇನ್ನೊಂದು 15-20 ದಿವಸ ಆದಮೇಲೆ ಒಂಚೂರು ಎಲ್ಲರೂ ತಕ್ಕಮಟ್ಟಿಗೆ ಫ್ರೀ ಆಗ್ತಾರೆ. ಎಲ್ಲರೂ ಈವೆಂಟ್ಸ್ ಅಟೆಂಡ್ ಮಾಡೋದ್ರಲ್ಲಿ, ಫಂಕ್ಷನ್ಸ್ ಅಟೆಂಡ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಪ್ರಾಬಬ್ಲಿ ವಿ ಕ್ಯಾನ್ ಪ್ಲ್ಯಾನ್. ನೋ, ಪ್ರೊಡಕ್ಷನ್ ಹೌಸ್ ನಂದು. ನಾನು ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ ಅಂತ ನಾನು ಸ್ಟಾರ್ಟ್ ಮಾಡಿರೋದು. ಇಟ್ ಇಸ್ ಮೈ ಟೀಮ್. ಅದು ಒಂದು ಪ್ರಶ್ನೆ ಬಂದಿತ್ತು, ಅಂದರೆ ನೀವಿಬ್ರು ಒಟ್ಟಿಗೆ ಆ್ಯಕ್ಟ್ ಮಾಡ್ತೀರಾ ಅಂತ. ಸೊ ಬೇರೆ ಎಲ್ಲೋ ಯಾಕೆ, ನಮ್ಮದೇ ಪ್ರೊಡಕ್ಷನ್ ಹೌಸ್ ಇದೆ. ಸೊ ನಾವು ಇದರಲ್ಲೇ ಆ್ಯಕ್ಟ್ ಮಾಡೋ ಪ್ರಯತ್ನ ಮಾಡ್ಬೋದು, ಇಫ್ ಅಟ್ ಆಲ್ ವರ್ತೂರ್ ಅವ್ರು ಫ್ರೀ ಇದ್ದು ಅವರು ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡ್ರೆ ಅನ್ನೋ ವಿಚಾರನ ನಾನು ಹೇಳ್ಕೊಂಡಿದ್ದೆ. ಪ್ರಾಬಬ್ಲಿ ಏನೋ ರಾಂಗ್ ಕನ್ವೆ ಆಗಿರಬೇಕು. ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ ಬಂದು ನಂದು. ನಾನು ಪ್ಲ್ಯಾನ್ ಮಾಡ್ತಾ ಇರೋದು ಸಣ್ಣ ಪುಟ್ಟ ಯಾವುದಾದ್ರೂ ಒಂದು ಸೀರೀಸ್ ಇರ್ಬೋದು ಅಥವಾ ಆಲ್ಬಮ್ ಸಾಂಗ್ಸ್ ಇರ್ಬೋದು, ಇದರಿಂದ ಶುರು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆ ಪ್ರಾಡಕ್ಟ್ಸ್ನ ಜನರಿಗೆ ರೀಚ್ ಮಾಡಿಸೋದು ನನ್ನ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಆಲ್ ಫಾರ್ ಕಮಿಂಗ್. ಬಿಟ್ಟರೆ